ಶ್ರೀ ಗುರುಗಣಾಧಿಪತಯೇ ನಮಃ. ಗಜಮುಖನ ನಿನ್ನ ಪಾದವ ನೆನವೇ ತರಗಡದ ತರಗಡದ जयतु जयतु आदि माये सर्व भय निवारिणी करुणदि काये दय सागरे ये भक्तिंद पदद्वयव मरगुणनिय ಅತ್ತ ಇತ್ತ ಸುತ್ತ ಮುತ್ತ ಎತ್ತ ನೋಡಿದ್ರು ಕತ್ತಲನ್ನ ಬಿಟ್ಟು ಬೇರೇನನ್ನೂ ಕಂಡವರು ನಾವಲ್ಲ. ಭಯಭೀತರಾದೆವು. ಮುಂದೇನು ಎನ್ನುವುದನ್ನ ಅರಿಯದಾದಂತಹ ಸಂದರ್ಭದಲ್ಲಿ ಕೇಳಿದ್ದು ಓಂಕಾರ. ಅದನ್ನೇ ಹಿಡಿದು ನಿನ್ನನ್ನ ಧ್ಯಾನಿಸುವುದಕ್ಕೆ ಮುಂದಾದಾಗ ಪ್ರತ್ಯಕ್ಷಳಾದವಳು ನೀವು. ಅಮ್ಮ, ಈಗೊಂದು ಪ್ರಶ್ನೆ ತಾಯಿ. ಯಾತಕ್ಕೆ ಜನ್ಮವನಿತ್ತೆ ಯಾತಕ್ಕೆ ಜನ್ಮವನಿತ್ತೆ ನಮಗೆ ಮಾತೆ ನೀಡುವುದು ಸಕಲವನ್ನ ಸಂಪ್ರೀತಿಯೋ ರಕ್ಷಿಸಬೇಕು ಸೃಜಿಸಿದ್ದೀಯ ಎಂಬಲ್ಲಿಗೆ ಏನೋ ಒಂದು ಸಂಕಲ್ಪವನ್ನಿತ್ತು. ಈ ರೀತಿ ಹಸಿವನ್ನ ಸಹಿಸಲಾರೆನು ತಮ್ಮ. ಉದರಾಗ್ನಿ ಬಾಧಿಪುದು ಎನ್ನುವುದಕ್ಕೆ ಏನುಂಟು? ಆಹಾರ ಬೇಕು. ಎಲ್ಲುಂಟು ಆಹಾರ? ಎಲ್ಲುಂಟು ಜನತೆಯ
ಬಂದವರು ನಾವು. ಹೌದು ಅಲ್ವಾ? ಏನ್ ಸಿಗ್ತಾವ ತಮ್ಮ? ಅಣ್ಣ ಹೇಳು. ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಅಣ್ಣ ಜಿಂಕೆ. ಹೌದಣ್ಣ, ನೀರಲ್ಲಿಯೂ ಜಿಂಕೆ ಏನು? ಹೌದೌದು. ಅಣ್ಣ ಹೋಗಿ ಹೇಳಿದು ಮುಕ್ಕಿದೆ ಅಂದ್ರೆ ನೀರು ಬಿಟ್ಟು ಮೇಲಕ್ಕೆ ಹೋದೆ, ಸಿಕ್ಕಿದ್ ನೀರು ಅದು. ನಾವು ಜಲಚರವನ್ನೇ ಶೋಧಿಸಿಕೊಂಡು ಬಂದವು. ನನಗೆ ಸಿಕ್ಕಿದ ಗೊತ್ತೇನಲ್ಲ. ನಿನ್ಗೇನು ಉಪ್ಪು ನೀರು ಕೊಡ್ತೀಯಾ? ನೀರು ಕುಡ್ದೆ ಹೊಟ್ಟು ಹೋಯ್ತು ಬಿಟ್ರೆ ಜಲಚರ ಪ್ರಾಣಿಗಳು ಮಾತ್ರ ಸಿಗಲಿಲ್ಲ ತಮ್ಮ. ಮುಂದೆಲ್ಲಾದ್ರೂ ಸಿಕ್ಕಿತು ಅಂತಾದ್ರೆ ಹೇಗೆ ನಾವು ಹಂಚಿಕೊಳ್ಳೋಣ? ಆಮೇಲೆ ನಮ್ಮಿಬ್ಬರು ಜಗಳ ಬೇಡವೇ ಬೇಡ. ಒಂದು ಸಿಕ್ಕಿದ್ರು, 4 ಸಿಕ್ಕಿದ್ರೆ ನಿನಗೆ 2 ನನಗೆ 2, 2 ಸಿಕ್ಕಿದ್ರೆ ನಿನಗೊಂದು ನನಗೊಂದು, ಒಂದೇ ಸಿಕ್ಕಿದ್ರೆ ನಿನಗೆ ಅರ್ಥ ನನಗೆ ಅರ್ಥ. ಹೇಗೆ ಮಾಂಸ ರಕ್ತ ಎಲ್ಲ ನನಗೆ, ಉಳಿದದ್ದು ನಿನಗೆ. ಹೇಗೆ? ಮಾಂಸ ರಕ್ತ ಅದೆಲ್ಲ ನಿನಗಾದ್ರೆ ನನಗುಳಿದು ಏನು ಅಲ್ಲೇ? ಬರೀ ಎಲುಬು ಮಾತ್ರ, ಚರ್ಮ ಇನ್ನು ಉಳಿದ ಹೊಲಸು. ಅಯ್ಯೋ ಅದು ನಿನಗೆ. ಅದು ನನ್ ಬೇಡ, ಸರಿ ಬಾಲಾಗ್ಬೇಕು. ಎಲ್ಲ ಉಂಟು ಸೋಪಾಲಾಗಬೇಕು ಅಂತ ಆದ್ರೆ ಆ ಪ್ರಾಣಿಯ ಒಂದು ಕಾಲ್ ನೀ ಹಿಡಿಯುವುದು, ಒಂದು ಕಾಲ್ ನಾ ಹಿಡಿಯುವುದು. ಆ ಕಡೆ ಈ ಕಡೆ ಇಬ್ಬರು ಸೇರ್ಕೊಂಡು ಹೇಳಬೇಕು. ಏನಾಗ್ತದೆ? ಫಲಕ್. ಯಾವ ಫಲಕ್? ಎರಡು ಭಾಗ ಆಗ್ತದೆ. ನನಗೊಂದು ಪಾಲು, ನಿನಗೊಂದು ಪಾಲು. ಪ್ರಾಣಿ ಸಿಕ್ಕಿದ್ರೆ ಏನ್ ಮಾಡ್ಬೇಕು? ಏನು? ಫಲಕ್ ಫಲಕ್. ಪ್ರಾಣಿ ಇರುವುದೆಲ್ಲಿ? ನೀರು ಹರಿದು ಹೋಗುವ ಕೋವು. ಆ ಮಾರ್ಗವಾಗಿಯೇ ನಾವು ಬಂದವರು. ಒಂದು ಬಿಳಿ ಹುಳ ಸಿಕ್ತಲ್ಲ ತಮ್ಮ. ಹಿಡ್ಕೋ ಹಿಡ್ಕೋ ಹಿಡ್ಕೋ. ಬಿಡಿ ಬಿಡಿದು ತಮ್ಮ ಅಪ್ಕೊಳ್ಳುವುದಲ್ಲ, ಹಿಡ್ಕೋ ಬಿಡ ಬ್ಯಾಡ. ಏನು ಆಶ್ಚರ್ಯ ಇದೆ, ಈರುವರು ದೈತ್ಯರು ನನ್ನನ್ನೇ ನಂಬುವುದಕ್ಕೆ ಮುಂದೊತ್ತಿ ಬರ್ತಾ ಇದ್ದಾರೆ. ಏನ್ ಮಾಡಬೇಕು ಎನ್ನುವುದನ್ನು ಅರಿಯದೆ ಭಯಭೀತನಾಗಿ ಆ ಮಾಯೆಯನ್ನ ಸ್ಮರಿಸುವುದಕ್ಕೆ ಮುಂದಾದಾಗ ಆ ತಾಯಿಯೇ ಸೂಚಿಸಿದ್ದಾಳೆ. ಯೋಗನಿದ್ರೆಯಲ್ಲಿರುವಂತಹ ಶ್ರೀಹರಿಯನ್ನ ಏಳಿಸು, ದುಷ್ಟರ ಅಂತ್ಯವಾಗ್ತದೆ. ಆ ಕಾರ್ಯವನ್ನು
ಎಲ್ಲಿ ಹೋಯ್ತು? ಅಪ್ಪಪ್ಪಪ್ಪಪ್ಪಪ್ಪ. ಕೈ ಸಿಕ್ಕಿತು ಬಾಯಿ ಬರದೆ ಹೋಯ್ತಲ್ಲೋ. ಛೆ! ನಮ್ಮ ಪ್ರಾರಬ್ಧ ಕರ್ಮವೇ. ತಮ್ಮ! ಅಣ್ಣ ಒಂದು ಹುಳ ಉಂಟು ಅಂತಾದ್ರೆ ಈ ಕಾಣುವ ನೀರಲ್ಲಿ ಇನ್ನೊಂದು ಹುಳ ಇರಲೇಬೇಕು ಅಲ್ವಾ? ಯಾಕೆ ಗಾಬರಿ ಆಗ್ತೀಯ? ಅದು ಹೋದ್ರೆ ಏನು? ಬಾ ಮತ್ತೆ ಹುಡುಕುವ. ತಮ್ಮ, ಅದು ಇದಲ್ಲ, ಅದು ಇದು ಅಲ್ಲ, ಇದು ಇದು ಅದಲ್ಲ. ಅದು ಬಿಳಿ ಹುಳ, ಇದು ಕರಿ ಹುಳ. ಸರಿ ಕೂಡ. ಅದಕ್ಕೆ ಏನೇ ಆಗ್ಲಿ ಪಂಚಮುಖ ಇತ್ತು, ಇದಕ್ಕೆ ಹಾಗಲ್ಲ. ಚತುರ್ಭುಜಧಾರಿ ಅಲ್ವಾ ಎಂಬಲ್ಲಿಗೆ ಕರಿ ಹುಳ ಆದ್ರೇನು ಬಿಳಿ ಹುಳ ಆದ್ರೇನು ಹೊಟ್ಟೆ ತುಂಬಿದ್ ಮಾತ್ರ ನಮಗೂ ಗೊತ್ತು. ಆದ್ದರಿಂದ ಈ ಹುಳವನ್ನ ನಮ್ಮ ಮನಸ್ಸಿಗೆ ಬಂದ ರೀತಿಯಲ್ಲಿ ಮಾತಾಡಿಸೋಣ. ಯಾರು ಬೇಡೋ ಪೋರಾಡೇನು ಇರಲೇನು ಸಿದ್ಧಿದೇವಿ ನನ್ನಮ್ಮ ನನ್ನಲ್ಲಿ ಕರೆದಾಡಿರುವಂತಹ ಮಾತು, ಮಗಳೇ ಮಾಲಿನಿ ನೀನು ತಾಯಿಯಾಗಬೇಕು ಎನ್ನುವುದಾಗಿ. ಹೆಣ್ಣೊಬ್ಬಳಿಗೆ ತಾಯಿಯಾಗಬೇಕು ಎನ್ನುವಂತಹ ವಿಷಯ ಇನ್ನೊಬ್ರು ಹೇಳಿ ತಿಳಿಬೇಕಾದಲ್ಲ. ಹೆಣ್ಣು ಹುಟ್ಟುವಾಗಲೇ ತಾಯ್ತನವನ್ನು ಬರೆದಿರ್ತಾರೆ. ಅದಲ್ಲದೆ ಹೋದ್ರು ನೋಡಿ, 2 ವರ್ಷದ ಹೆಣ್ಣು ಮಗು ತೊಡೆ ಮೇಲೆ ಮಗುವನ್ನು ನಿಂತುಕೊಂಡು ಗೊಂಬೆ ನಿಂತುಕೊಂಡು ಜೋ ಜೋ ಅಂತ ಆಡಿಸ್ತದೆ. ಈ ತಾಯ್ತನ ಎನ್ನುವಂಥದ್ದು ಹುಟ್ಟುವಾಗಲೇ ಬರ್ತದೆ ಹೆಣ್ಣಿಗೆ ಎನ್ನುವುದಕ್ಕೆ ಸಾಕ್ಷಿ ಅದು ನಾನು ಮೇಲೆ. ಹಾಗಿದ್ರೆ ನನ್ನ ಅಮ್ಮ ನನ್ನನ್ನು ಕರೆದು ಈ ರೀತಿಯಾದಂತಹ ಮಾತನಾಡ್ತಾರೆ ಅಂತ ಅದ್ರ ಕಾರಣ ಏನು? ನಿಜವಾಗಿ 3 ಲೋಕದ ಅಧಿಕಾರ, ಪ್ರಧಾನವಾಗಿ ದೇವಲೋಕದ ಅಧಿಕಾರ ಸಿಗಬೇಕಾದದ್ದು ದೈತ್ಯರಿಗಾಗಿತ್ತು, ಹಿರಿಯರಾಗಿ. ಆದ್ರೆ ಅದನ್ನು ಉಳಿಸಿಕೊಳ್ಳಿಲ್ಲ ಅವರು. ದೇವತೆಗಳನ್ನು ಪಡ್ಕೊಂಡ್ರು ಹೇಗೆ? ಸಾಮರ್ಥ್ಯದ ಕೊರತೆ ದೈತ್ಯಗಳಾದದ್ದಲ್ಲ, ಸಮರ್ಥ ನಾಯಕತ್ವದ ಕೊರತೆ ಆಗಿದೆ. ಹಾಗಿದ್ರೆ ನೀನು ಮಗನನ್ನ ಪಡೆಯಬೇಕು. ಎಂಥವನನ್ನ? ಒಬ್ಬ ಸಮರ್ಥ ನಾಯಕನಾಗಿ ದೈತ್ಯರಿಗೆ 3 ಲೋಕದ ಅಧಿಕಾರವನ್ನು ಪಡಿಸುವಂತಹ ಸಾಮರ್ಥ್ಯ ಹೊಂದಿರುವವನನ್ನ. ಹಾಗಾಗಿ ಅಂಥ ತಾಯಿ ಆಗ್ಬೇಕು ನೀನು ಎನ್ನುವಂತಹ ಅಪ್ಪಣೆಯನ್ನು ಕೊಡಿಸಿದ್ರು ನನಗೆ. ಕೇವಲ ಹೇಳಿದ್ದಷ್ಟೇ ಅಲ್ಲ, ಜನನಿ ಆಜ್ಞೆಯನ್ನು ಶಿರಸಾವಹಿಸಿ ನಾನು ಬಂದೆ. ಕಾರಣ ಪ್ರಪಂಚದಲ್ಲಿ ಯಾವ ಋಣವನ್ನಾದರೂ ತೀರಿಸಬಹುದು, ಮಾತೃ ಋಣವನ್ನು ತೀರಿಸುವುದು ಬಹಳ ಕಷ್ಟ ಅಂತ ಹೇಳಿ, ತೀರಿಸುವುದಕ್ಕೆ ಅಸಾಧ್ಯ ಅಂತ ಹೇಳಿದ್ರು. ಹಾಗಿರುವಾಗ ನಾನು ಅನ್ನಮ್ಮನ ಆಸೆಯನ್ನು ಈಡೇರಿಸುವಲ್ಲಿ ಒಂದಿಷ್ಟು ಪ್ರಯತ್ನಿಸ್ತೇನೆ ಅಂತ ಆದ್ರೆ ಆ ಋಣಭಾರದಿಂದ ಸ್ವಲ್ಪ ನಾನು ಕಡಿಮೆ ಮಾಡಿಕೊಳ್ತೇನೆ ಎನ್ನುವಂತಹ ವಿಶ್ವಾಸ. ಆ ಕಾರಣಕ್ಕಾಗಿ ನಾನು ಬಂದು ನಿಂತದ್ದು ಎಲ್ಲಿ? ಕಾಂತಾರದಲ್ಲಿ. ಘೋರ ಕಾಂತಾರಕ್ಕೆ ಬಂದು ನೋಡ್ತಾ ಇದ್ದೇನೆ. ತಪಸ್ಸನ್ನು ಆಚರಿಸಬೇಕು ಅಂತ ಯೋಚಿಸ್ತಾ ಇರುವಾಗ ನನಗೆ ಸ್ವಲ್ಪ ಅನುಮಾನ ಆಗ್ತಾ ಇದೆ. ಯಾಕೆ? ಸುತ್ತಲಿನ ಪ್ರಕೃತಿಯೇನೋ ನನಗೆ ತಪಸ್ಸೀಕರಿಸುವುದಕ್ಕೆ ಅನುಕೂಲಿಸ್ತಾ ಇತ್ತು, ನನ್ನ ದೇಹ ಪ್ರಕೃತಿ ಹೋಗುತ್ತಾ ಇಲ್ಲ. ಕಾರಣ ಚಲುವಿಗೆ ಯೌವನದಿಂದ ಚಲುವಿಗೆ ಯೌವನ
ಒಳ್ಳೆ ಪುರೋಹಿತರಲ್ಲ ಕುಲಪುರೋಹಿತರು ನಮೋ ನಮಲ್ಲ ಮೌನ್ ನಮಃ ದೇವ ಯೋಗಿ ತೃಪ್ತರಾಗು ಇಷ್ಟು ವರ್ಷ ಆಗಿ ಆದ್ಯತೆ ಎಲ್ಲರೂ ಅದೇ ಬ್ರಾಹ್ಮಣರೇ ಓ ನೋಡಿ ಏನು ಪುರವೆಲ್ಲ ಶೃಂಗಾರವಾಗಿದೆ. ಅದೇ ಆಶ್ಚರ್ಯ ಇದ್ದಕ್ಕಿದ್ದ ಶೃಂಗಾರ ಆಯ್ತು ಯಾಕಾಯ್ತು ಅಯ್ಯೋ ನಿಮ್ಗೆ ವಿಚಾರ ಗೊತ್ತಿಲ್ವಾ? ಗೊತ್ತಿಲ್ಲ ಮದುವೆ ಮದುವೆ ಹೆಂಗ್ ಮತ್ತೊಂದು ಮದುವೆ ಅಯ್ಯೋ ಶಾಂತ ನನಗೆಲ್ಲ ಬ್ರಾಹ್ಮಣ. ಮತ್ತೆ ಯಾಕೆ ಮಾಡಿದೆ ಮದುವೆ ಅಂತೇಳಿ ನನ್ನ ಮಗಳಾದಂತಹ ಮಾಲಿನಿಗೆ ಮದುವೆ. ನಿನ್ನ ಮಗಳಿಗೆ ಮದುವೆಯ ಹೌದು. ಅಯ್ಯೋ ದೇವರೇ ಏನು ನಿನ್ನ ಮಗಳ ಮೊಮ್ಮನೆ ಹುಡುಗ ಉಂಟಲ್ಲ ಅದು ಹಾಗೆ ಅಲ್ವ ಬ್ರಾಹ್ಮಣರೇ? ಯಾವ ಬಹಳ ಸಣ್ಣ ಇದ್ದು ಹಾ ಈಗ ಬಹಳ ಬೆಳೆದಲ್ಲ ಅದು ಹಾಗೆ ಅಲ್ವೇ? ಏನು ಬಾಲೆಯ ಬಾಳು ಬಾಳೆ ಹಾಗೆ ಹೆಣ್ಣು ಮಕ್ಕಳು ಎಷ್ಟು ಬೇಗ ಬೆಳಿತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆಗುದಿಲ್ಲ ಬಾಳೆಯು ಹಾಗೆ ಒಂದು ಮನೆ ಹಾಕ್ತಾ ಬಾಳೆ ಕತೆ ಮುಗೀತು ಹೆಣ್ಮಕ್ಳು ಹಾಗೆ ಇರಲಿ ಆ ಮದುವೆ ಹೌದು ಹುಡುಗ ಯಾರು ಅಯ್ಯೋ ಹುಡುಗ ಯಾರು ಯಾರು ಅಂತ ನೀವು ಈ ಕಡೆ ಸಭೆ ನೋಡಿದ್ರೆ ಗೊತ್ತಾಗ್ತದಾ? ಎಲ್ಲಿದ್ದಾನೆ ತಿರುಗಿ ನೋಡಿ. ಅಯ್ಯೋ, ನಮ್ಮ ಯೋಗ್ಯತೆಗೆ ಸರಿಯಾದಂತಹ ವರನನ್ನ ನಾನೇ ಆರಿಸಿಕೊಂಡಿದ್ದೇನೆ. ಒಂದು ಕೆಲಸ ಮಾಡು ಏನು? ಅವನಿಗೆ ಕೊಡೋ ಬದಲು ಒಂದು ಕಲ್ಲು ಕಟ್ಟಿ ಅವಳು ಬುದ್ಧಿ ಕಟ್ಟಿ ಬಾವಿ ಹಾಕು ಯಾಕೆ ಬ್ರಾಹ್ಮಣರೇ ಹುಡುಗ ಸರಿ ಇಲ್ವಾ? ಅಲ್ಲ ಹೋಗಿ ಹೋಗಿ ಇವನಿಗೆ ಕೊಡುವುದಾ ನಾನು ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ ಅವನಿಗೆ. ಜೋಳದ ಕಟ್ಟೆಯಲ್ಲಿ ನಟ್ಟರೆ ಅಲ್ಲಿ ಬಿಸಿ ಇಲ್ಲ ಯಾವ ಹೊಂದಿಕ್ಕೆ ಹಾಕೋ ಬರುವುದಿಲ್ಲ ಬ್ರಾಹ್ಮಣರೇ ಅವನಲ್ಲ, ಮತ್ತೆ ಧಾರಾಮಂಟಪದಲ್ಲಿ ನೋಡಿ. ಎಲ್ಲಿ ಓಹೋ ಇವನೇ ಹುಡುಗ ಅವಳೇ ಹೇಗೆ ಆಗ್ಬೋದು ಎಷ್ಟು ಗಾಂಭೀರ್ಯ ಅವನು ಸ್ವರವೇ ಆಗ್ಬೋದು ಇನ್ನು ಉಳಿದೆಲ್ಲ ಕೇಳಲಿಕ್ಕೆ ಇಲ್ಲ ಅಲ್ವಾ? ಹೇಗಿತ್ತು ಹಾಗೆ ಇರ್ಬೋದು ಹೌದು. ಅಷ್ಟೇ ಇಲ್ಲ ಸ್ವಭಾವ ಎಲ್ಲ ಸರಿ ಉಂಟುವಂತಾಯ್ತು ಹೌದು. ಆದ್ರೆ ಒಂದು ಏನು? ನಾವು ಹಿರಿಯವರಾಗಿ ಕ್ರಮ ಬಿಡಬಾರ್ದು ಏನು ಕ್ರಮ? ಈಗ ನೀನು ಮಗಳ ಮದುವೆ ಆಲೋಚನೆ ಮಾಡಿದ್ದೀಯಾ ಹೌದು ಈಗ ಹುಡುಗನ ಇಷ್ಟ ಉಂಟು ಅಂತ ಗೊತ್ತಾಯ್ತು ನಿಜ ಹುಡುಗಿಗೂ ಇಷ್ಟ ಇರ್ಬೋದು ಅಲ್ವಾ? ಆದರೂ ಹಾ. ಸಂಪ್ರದಾಯ ಕೇಳಬೇಕು. ಹೆಣ್ಣು ಮಕ್ಕಳಲ್ಲಿ ಅಲ್ಲ ಗಂಡು ಮಕ್ಕಳಲ್ಲಿ ಹೇಳಿ ಆಗಿ ಮದುವೆ ಮಾಡಿಸ್ಬೇಕು ಕ್ರಮ ಇಲ್ಲದೆ ಹೋದ್ರೆ ಬಳಿಕ ಅಳಲು ವಸುತೆಯಂಗಳ ಶಾಪಗಳಿಗೆ ಗುರಿಯಾಗುವವ ಪುರೋಹಿತ ಸಾಹಿತ್ಯ ಪರಪಿತ ಪುರೋಹಿತ ಸಹಿತ ಪುರೋಹಿತ ಸಾಹಿತ್ಯ ಅಲ್ಲ ಸಹಿತ ಸಹಿತ ನಮಗೆ ಆ ಬೋಧ ಬೇಡ ಆದ್ರಿಂದ ಕಳಿಸೋಣ ಶೃಂಗರಿದಿರನ ಬಲೆಯರೊಳಿದ ಇದರಿದಿರನೆ ಬಲೆಯ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ. ಆಗ್ಬಹುದು ಸರಿ ಇಲ್ಲಿ ಬಾರಮ್ಮ ನೋಡು ನಾಳೆಗೆ ಬ್ರಾಹ್ಮಣರ ಮಾತು ಕೇಳಲಿಲ್ಲ ಅಮ್ಮನೂ ಕೇಳಲಿಲ್ಲ ಅಂತ ಅಬೋಧ ಬೇಡ ಆಗ ಕೇಳುವುದು ನಿನಗೆ ಆ ಹುಡುಗ ಆದೀತ ನಾನು ಹೇಳಿಲ್ವಾ? ಎಂತ ಹೊಂದಾಣಿಕೆ ಅಮ್ಮಂಗೆ ಯಾವುದಾದ್ರೂ ಮಗಳಿಗದೆ ಅಡ್ಡಿಲ್ಲ ಹಾಗಲ್ಲ ಬ್ರಾಹ್ಮಣರೇ, ಅದೇ ಅಮ್ಮನ ಮಾತನ್ನು ಮೀರೋಳಲ್ಲ ನೀವೊಂದು ಮಾತು ಕೇಳಲಿಲ್ವಾ? ನೂಲಿನಂತೆ ಸೀರೆ, ಬಳ್ಳಿಯಂತೆ ಕಾಯಿ ತಾಯಿಯಂತೆ ಮಗಳು. ನಾಯಿಯಂತೆ ಮೇಳ ಹಾಗೆ ಒಂದು ಒಪ್ಪಿ ಅಂತಾಯ್ತು ನೀವೇ ಶುರು ಮಾಡ್ತೀವಿ. ಇಲ್ಲಿ ಬಾರಪ್ಪ ನಾಳೆಗೆ ಪುರೋಹಿತರು ಕೇಳಲಿಲ್ಲ ಅಂತ ಆಗುದು ಬೇಡ ನಿನಗೆ ನಮ್ಮ ಹುಡುಗಿ ಆಗ್ಬಹುದಾ ನನ್ನನ್ನ ಕೇಳುವುದೇ ಬೇಡ ಆಯ್ತು ಇದು ಆಗುವುದೇ ಇಲ್ಲ. ಹಾಗಲ್ಲ ಒಪ್ಪಿಗೆ ಹೇಳುವುದೇ ಬೇಡ ಅಂತಲ್ಲ ಆಗುದೇ ಇಲ್ಲ ಅಂತಲ್ಲ ಒಪ್ಪಿಗೆ ತರ್ತ ಆಗ್ಬಹುದು ಒಂದೊಳ್ಳೆ ಸರಿ ಹಾಗಿದ್ರೆ ಹೌದಲ್ಲ ಇದೇ ಮುಹೂರ್ತದಲ್ಲಿ ಮದುವೆ ಆಗ್ಬೇಕು ಮಾಡು ಸರಿಯಲ್ಲ ಹಾರ ಹಾರ ಆಗ್ಲಿ ಹಾಗೆ ಬಿಡಿ. ಎಲ್ಲಿ ಹುಚ್ಚ ಇವ ಯಾಕೆ ಹಾಕ್ತಾ ಇರೋದು ನೀವೇ ಹೇಳಿದ್ರಲ್ಲ ಬ್ರಾಹ್ಮಣರೇ, ಹಾರ ಹಾರ ಅಂದ್ರಲ್ಲ, ಹಾರ್ತಿದ್ದೆ. ನಾನು ಹೇಳಿದ್ದು ಮುಹೂರ್ತ ಹತ್ರ ಬರ್ತುಂಟ ಹಾರ ಅಂತ ಹೇಳಿದ ತಕ್ಷಣ ನೀನ್ ಯಾಕೆ ಹಾರಿ ಸಾಯೋದು ನೀವು ಹಾರ ಅಂತ ಹೇಳಿದ್ರೆ ಅದಕ್ಕೆ ಹಾರ್ದೆ ನಾನು. ನಿನ್ನಲ್ಲಿ ಹಾರ್ಲಿಕ್ಕೆ ಹೇಳಿದ್ದಲ್ಲ ಹೂವಿನ ಹಾರ ಹೂವಿನ ಹಾರ ಆಗಲಿತ್ತು ಅದಷ್ಟು ಮಾತಾಡುವ ಬಾಯಲ್ಲಿ ಹೇಳಿದ್ರೆ ಒಳ್ಳೇದಾಗಿತ್ತು. ಎಷ್ಟು ಎಷ್ಟು ತರಬೇಕು? ಯಾರಿಗೆ ಹಾಕ್ತಾರೆ
ಆಯ್ತು ಊಟಕ್ಕೆ ಹೋಗುದಂತಲ್ಲ ಆವಾಗಿಂದ ಕೊಡ್ತಾ ಇದ್ದಾರೆ ಮರ ಇನ್ನೂ ಕಷ್ಟಬೇಕಲ್ವಾ ಒಟ್ಟಿನಲ್ಲಿ ಆ ಕಡೆ ಅದು ಒಳಗೆ ಬರ್ಲಿಲ್ವಾ ಮುಕ್ಕು ಹೋಗು ಅದಲ್ಲ ಈಗ ಮಾಂಗಲ್ಯ ಆಗ್ಬೇಕಲ್ಲ ಎಲ್ಲುಂಟು ಬ್ರಾಹ್ಮಣರೇ ಓ ದೇವರಿಗೆ ಒಪ್ಪಿಸಿ ತನ್ನಿ ಅಂತ ಹೇಳಿ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಲ್ವಲ್ಲ ನಮ್ಮ ಕೈಯಲ್ಲೇ ಕೊಟ್ಟಿದ್ದೆವು ನಾನು ಸ್ನಾನಕ್ಕಂತ ಬಾವಿ ಕಟ್ಟೆ ಹೋದೆ ಅಲ್ಲೇ ಬಿಟ್ಟು ಬಂದ್ರೆ ಹೇಗೆ ಹೋಗಿ ಬಾವಿ ಹಾಕು ಮುಹೂರ್ತ ಮೀರ್ತದಲ್ಲ ಬ್ರಾಹ್ಮಣರೇ ಅದು ನಮ್ಮ ಕೈಗೆ ಏನೇ ಸಿಕ್ಕಿದ್ರೆ ಮೊದಲು ಹೋಗುದು ಅಲ್ಲಿಗೆ ಅಲ್ವಾ ಹೌದಾ ಹಾಗಾಗಿ ಏನೇ ಇರಲಿ ಇದು ಮಾಂಗಲ್ಯ ಆ 5 ಜನ ಮುದ್ದೆ ಮುಟ್ಟು ಕ್ರಮ ಉಂಟು ಉಳಿದವರಿಗೆ ಬರ್ಲಿಕ್ಕೆ ಆಗುದಿಲ್ಲ ಒಂದು ಕೆಲಸ ಮಾಡು ನೀನೇ ಮುಟ್ಟೋ ನೀ ಮುಟ್ಟಿದ್ರೆ ಪ್ರಶ್ನೆ ಇಲ್ಲ ಆರಾಮ ಏನು ಮಾಂಗಲ್ಯ ಮುಟ್ಟು ನಾನೇನ ಅಮ್ಮ ಅಮ್ಮ ಇವನಾಯ್ತು ಹೇಳ್ದಾಗಿ ಹೇಳ್ತು ಸುತ್ತ ನೀವು ಮಧ್ಯದಲ್ಲಿ ನಿಂತ್ಕೊಳ್ಳಿ ನೀವು ಮಧ್ಯದಲ್ಲಿ ನಿಂತ್ಕೊಳ್ಳಿ ಎಲ್ಲ ತುಳಸಿ ಕಟ್ಟಿಯ ಎಂದು ಬರಲಿ ಅಭ್ಯಾಸ ಆಗಿದೆ ಬಗ್ಗೆ ಮಾತು ಮಾಡಿದ್ರೆ ಯಾರೋ ಮದುವೆ ಮಾಡಿ ಕೂತ್ಕೊಳ್ಳಿ ಯಾರೋ ರಾಜೀವ ಮಣಿಮಯ ನಮ್ಮಲ್ಲಿ ಒಂದು ಬೆಳವಣಿಗೆ ಬಿಡುದಿಲ್ಲ ಅವ್ರು ಮುಂದಿರ್ತಾರೆ ಅವನಿಗೆ ಅದ್ರಲ್ಲಿ ಹೇಳ್ತಾ ಇಲ್ಲ ಹೇಳ್ತಾ ನಮ್ಮಂಟು ಬರ್ತೇವೆ ಅದರಲ್ಲಿ ಹೇಳಿ ಮೇಲೆ ಒಳ್ಳೆಯದಾಗಲಿ ಈಗ ತಾಯಿ ದೀರ್ಘ ಸುಮಂಗಲಿ ಭವ ನಿಂಗೆ ಯಾರು ಕೊಡುದಿಲ್ಲ ಇಲ್ಲೇ ನಿಂತು ಎಲ್ರಿಗೂ ಒಂದು ಕೊಡಿ ಸೌಭ್ಯ ನಾಮ ಬಾ ಈಗ ನೀನೊಂದು 2 ಮಾತಾಡಿ ಕೈಯನ್ನು ಒಪ್ಪಿಸಿಕೊಡ್ಬೇಕು ಅಳಿ ಅಂದ್ರೆ ನಮ್ಮ ಮಗಳ ಕೈ ಯಾರು ಹೋದ್ರು ಇಲ್ಲಿ ಯಾರು ಹೋದ್ರು ಒಂದು ಒಬ್ಬೆ ಹಾಕುದಾಕೆ ನಮ್ಮ ಪುಟ್ಟಿ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾಳೆ
ಮಗನೇ ಮಹಿಷ ಎನ್ನುವ ಹಾಗೆ ಕರೆಯನ್ನ ಕೇಳಿ ಓಡೋಡಿ ಬಂದು ನೋಡ್ತೇನೆ ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರು ಸುರಿಯುತ್ತಾ ಇದೆ. ಹಣೆಯಲ್ಲಿ ತಿರುತ್ತ ಇಲ್ಲ, ಕಾಲಲ್ಲಿ ಕಾಲುಂಗುರದಿಂದ, ಕತ್ತಲ್ಲಿ ಕಡಿಮೆ ಇಲ್ಲ. ಈ ಕಣ್ಣೀರಿಗೆ ಕಾರಣ ಯಾರಿಂದ ಏನಾಯ್ತು ಹೇಳಿ ತಾಯಿ. ನಿನ್ನಪ್ಪ ಸೇನಾ ಸಮೇತರಾಗಿ ಪೌರುಷ ಮಾತನಾಡಿ ದೇವಲೋಕನ ವಶಪಡಿಸಿಕೊಳ್ತೇನೆ ಎನ್ನುವ ಕಾರಣಕ್ಕಾಗಿ ಪ್ರಸ್ತುತಾನೆ ಹೋದಂತ ನಿನ್ನಪ್ಪ ದೇವತೆಗಳನ್ನೆಲ್ಲ ಸದೆಬಡಿಸಿದಂತೆ ಮಗನೇ. ಬಹಳ ಸಂತೋಷವಾಯಿತು. ಏನು ಆ ಸಂತೋಷ ಬಹುಕಾಲ ಇಟ್ಟುಕೊಳ್ಳುವಂತೆ ಲೋಕ ಭಾಗ್ಯ ನಮ್ಮ ಪಾಲಿಗೆ ಇಲ್ಲೇ ಹೋಯಿತು. ಇನ್ನೇನು ಮೂರು ಲೋಕ ನಮ್ಮ ವಶವಾಗಿದೆ, ನಾವು ಸುಖದಿಂದ ಬದುಕಬಹುದಿತ್ತು ಎನ್ನುವಂತಹ ನಮ್ಮ ಕನಸು ನುಚ್ಚು ನೂರಾಗಿ ಹೋಯಿತು. ಕಪಟಿಗಳು, ಮೋಸಗಾರರು, ಆ ದೇವತೆಗಳು ಯಾವುದೋ ಒಬ್ಬ ಯಕ್ಷ ಹಿಂದಿನಿಂದ ಬಂದು ನಿನ್ನ ಅಪ್ಪನ ಪ್ರಾಣ
ಕೊಂದು ಮುಗಿಸುವುದಕ್ಕಾಗಿ ಹೋರಾಟೆ. ಅಮ್ಮ ತನಯನಾಡಿದ ನುಡಿಗೆ ಮಾಲಿನ್ಯ ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನಾಂತು ನುಡಿದಳು ಮನದಿ ಹರುಷವನಾಂತು ನುಡಿದಳು ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ ವನಜನಾಭನು ಬರುವ ಕೃತಗದಿ ಕೃತಗದಿ ಅನವರದ ಸುಮನಸರ ಪಕ್ಷದಿ ಅನವರತ ಪಕ್ಷದಿ ನಿನಗೆ ಬೇಳುವೆನುಂದು ವಿಧಿಯಲಿ ಘನವರವ ಪಡೆದು ಬಾ ಮಗನೇ ನಿನಗೆ ಬೇಳುವೆನುಂದು ಘನವರವ ಪಡೆದು ಬಾ ಮಗನೇ ವಿಧಿಯಲಿ ಘನವರವ ಪಡೆದು ಬಾ ಮಗನೇ ತನಯನಾಡಿದ ನುಡಿಗೆ ಮಾಲಿನಿ ಹರುಷವನಾಂತಳು ಕಂದ ಅಷ್ಟವಸುಗಳೇ, ನವಗ್ರಹರೇ, ದಶದಿಕ್ಕುಗಳೇ, ಏಕಾದಶ ರುದ್ರರೇ, ದ್ವಾದಶಾದಿತ್ಯರೇ, ಸಮಸ್ತ ದೇವಾನುದೇವತೆಗಳೆಲ್ಲರೂ ಒಂದಾಗಿ ತನಗುಂದಿ ಮನಗುಂದಿ ಕಳವಳಿಸುತ್ತಿರುವಂತಹ ನೀವೆಲ್ಲರೂ ಮಾನಸಿಕವಾದಂತಹ ಧೈರ್ಯವನ್ನು ತಂದುಕೊಳ್ಳಿ ಮಕ್ಕಳೇ. ಮಕ್ಕಳೇ, ಅಶ್ವಧಾರಿಯನ್ನು ಸರಿಸ್ತಾ ಇದ್ದೀರಿ, ನನ್ನ ವದನರಾಗಿದ್ದೀರಿ. ಯಾವುದೋ ಒಂದು ಚಿಂತೆ ನಿಮ್ಮ ಮುಖದಲ್ಲಿ ಎದ್ದು ಕಾಣುತ್ತಾ ಇದೆ. ಏನಾಯಿತು? ಹೇಳಿಕೊಳ್ಳಿ, ಹೇಳಿಕೊಳ್ಳಿ. ಮಾತೆಲಾಲಿಸು ಕಳಮಗೀಶನು ವಿಧಾತ ನೀತಿಯ ವರಬಲದಿ ನಿರ್ಭೀತಿಯಿಂದ ಅಮ್ಮ ಮಕ್ಕಳೇ, ಕಷ್ಟ ಬಂದಾಗ ಸ್ಮರಿಸಿಕೊಳ್ಳಿ ಎನ್ನುವ ಹಾಗೆ ಇದೇ ನಮಗೆ ಆದೇಶವನ್ನಿತ್ತವಳು. ಅಮ್ಮ, ವಿಧಾತ ನಿತ್ಯ ವರಬಲದಿಂದ ಕುಪ್ಪಿದಂತಹ ಮಹಿಷಾಖ್ಯ ಸುರ ಪ್ರಾತವನ್ನೆಲ್ಲ ಪಡೆದೋಡಿಸಿ ತಾನೇ ತಾನಾಗಿ ಮೆರೆಯುತ್ತಿದ್ದಾನೆ. ಅವನ ಅಟ್ಟುಳಿಯನ್ನ ನಾವು ತಾಳಲಾರೆವು. ಅವನ ಅಂತ್ಯಕ್ಕಾಗಿ ನಿನ್ನನ್ನ ಸಾಕ್ಷಾತ್ಕರಿಸಿಕೊಂಡಿದ್ದೇವೆ ಅಮ್ಮ. ಅರಿತೆ ನನಗೆ ಜಗಡು ದುರುಳ ಮಹಿಷ ಅರಿತೆ ನನಗೆ ಜಗಡು ದುರುಳ ಮಹಿಷ ಸುವರ್ಣ ಸ್ವಾಮಿಗೆ ಬೆಳವಣಿಗೆಯಿಂದಲೇ ಬೆಳವಣಿಗೆ ಖಳನಾಗುತ್ತಿ. ಮಕ್ಕಳೇ, ಮಹಿಯ ಮಂಗಲದ ಮಾಂಗಲ್ಯಕ್ಕೆ ಮಾಲಿನಿಯ ಮಗ ಮಹಿಷನಿಂದ ಅಮಂಗಲ ಉಂಟಾಯಿತೆ, ಅಮಂಗಲ ಉಂಟಾಯಿತೆ. ಬೆದರದಿರಿ, ಬೆದರದಿರಿ. ದುಷ್ಟ ಮಹಿಷನನ್ನು ಕೊಂದು ನಿಮ್ಮನ್ನು ನಾನು ರಕ್ಷಿಸ್ತೇನೆ. ಅಮ್ಮ,
ಮಣಿಯಲು ಜಯ ಜಯವೆಂದು ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನವರ್ಪಿಸಲು ವನಜನಾಭನು ಕರದ ಚಕ್ರವ ತ್ರಿನಯನಾಗ ತ್ರಿಶೂಲವನು ಸಮ ಕನಕದಿಬ್ಬನು ಬ್ರಹ್ಮದಂಡವನಿತ್ತು ಸುರರೆಲ್ಲ ತಮ್ಮಾಯುಧವ ದೇವಿಯ ಕರಗಳಿಗೆ ತೊಡಿಸಿ ನುತಿಸಿದರು. ಜಯ 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 ವಿನುತ ಜಯ ಜಯ ಬೇಕಾದಂತಹ ಆಯುಧಗಳನ್ನು ನಿನ್ನ ಪಾಲಿಗಿತ್ತ ಬರುವಾಗಿದ್ದೇವೆ. ಹೀಗೆ ದುರುಳರ ವಧೆಗಾಗಿ ನೀನು ಸಾಗುವುದಲ್ಲ ತಾಯಿ. ಅದು ಪರ್ವತರಾಜನೇ ಸುಮ್ಮನಾಗಿ ಇಲ್ಲಿಯವರೆಗೆ ಬರ್ತಾ ಇದ್ದಾನೆ. ದುರುಳನ ವಧೆಗಾಗಿ ಹೋಗುವಂತಹ ನೀನು ಸಿಂಹವಾಹಿನಿಯಾಗಬೇಕು ಅಮ್ಮ, ಸಿಂಹವಾಹಿನಿಯಾಗಬೇಕು. ನನಗೂ ನಿನಗಿರುವ ದ್ವೇಷ ಆದ್ರೂ ಏನು? ಯಾಕೆ ಬಂದೆ ಹೇಳು ನಡೆ. ಪಟ್ಟಿಸುರದ ನಾಕ
ಎಲ್ಲ ಕೊಬ್ಬಿನ ಕೋಣವೇ ತಲೆಯಲ್ಲಿ ಕೋಣಲು ಹೊಂದಿದ್ದೇನೆ ಎನ್ನುವ ಒಂದೇ ಒಂದು ಕಾರಣಕ್ಕಾಗಿ 3 ಲಕ್ಷದ ಮೊದಲಿಗೆ ಸುರಗತ್ತುಗೆಯನ್ನು ಯಾರಿದೆಯೋ, ಗರ್ಭಿಣಿ ಸ್ತ್ರೀಯರ ಗರ್ಭಪಾತ ಮಾಡಿದೆಯೋ, ಋಷಿ ಮುನಿಗಳನ್ನು ಹಿಂಸಿಸಿದೆಯೋ, ಬ್ರಾಹ್ಮಣ ಒಟುಗಳಿಗೆ ನಿಂದಿಸಿದೆಯೋ, ಸುರಗತ್ತುಗೆಯನ್ನು ಯಾರಿ ಮೆರೆದಾಡುತ್ತಾ ಇದೆಯೋ, ನಿನ್ನನ್ನು ತರಿದು ಸುರರನ್ನು ಬರೆಯ ಬಂದ ಹೆಣ್ಣು ನಾನು. ಸುರ ಬರೆಯ ಬಂದ ಹೆಣ್ಣು ನಾನು. ಸುರರ ಪರಿಣತಾಗಿ ಬಂದೇನೆ. ನನ್ನನ್ನು ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ ನನಗೆ. ಯಾಕೆ? ಬ್ರಹ್ಮದೇವರನ್ನ ಕುರಿತು ವರವನ್ನು ಪಡೆದುಕೊಂಡವ ನಾನು. ವರಬಲಾನ್ವಿತ.
ನವರಾತ್ರಿ ಪೂಜೆ 10ನೇ ದಿನದಂದು ವಿಜಯವನ್ನು ಸಾಧಿಸಿದ ಪ್ರತೀಕವಾಗಿ ವಿಜಯದಶಮಿ ಎಂದು ಭೂಲೋಕದ ಭಕ್ತಾದಿಗಳು ನನ್ನನ್ನು ಭಜಿಸಿದ್ರೆ ಅವರ ಕಷ್ಟವನ್ನು ದೂರ ಮಾಡ್ತೇನೆ, ಇಷ್ಟ ಸನಿಹಗೊಳಿಸ್ತೇನೆ. ಶುಭವಾಗಲಿ, ಜಗತ್ರಯವ ಏನೆಂಬೆ ಅದ್ಭುತವ ಆ ಆ ಆ ದುಷ್ಟರಾದಂತಹ ಚಂಡ ಮುಂಡರನ್ನು ಕೊಂದು ಮಹಾಕಾರಿಯಾದವರು ನೀವು ಶಾಂತರಾಗಬೇಕು ತಾಯೇ, ಶಾಂತರಾಗಬೇಕು. ಶುಭವಾಗಲಿ ಮಗಳೇ ಕಾಳಿ. ಭೂಲೋಕದಲ್ಲಿ ನೀನು ಮಹಾಕಾಳಿಯಾಗಿ ನೆಲೆಯಾಗಿ ಧರ್ಮವನ್ನು ರಕ್ಷಿಸು ಮಗಳೇ. ರಕ್ತ ಬೀಜನೆಂದರೆ ನೀನೆಯೋ? ನಾನೇ ಹೌದಮ್ಮ, ಹೇಳಿದ್ದೇನೆ. ಇಲ್ಲಿಯವರೆಗೆ ಬರುವುದಕ್ಕೆ ಕಾರಣ ಇಲ್ಲದೇ ಇಲ್ಲ. ಚರಾಚರ ಪ್ರಪಂಚವನ್ನು ತನ್ನ ಅಡಿಯಾಳಾಗಿ ಅಲ್ಲ ತನ್ನ ಅಡಿಯಾಗಿಟ್ಟುಕೊಂಡಿರುವಂತಹ ಶುಭಾಸುರ ನಿನ್ನ ಕುರಿತಾಗಿ ಕೇಳಿ ನಿನ್ನನ್ನು ಬಯಸಿದ್ದಾನೆ. ಹೆಣ್ಣು ಅಂದ್ರೆ ಅಬಲೆ ತಾನೆ. ಹೆಣ್ಣು ಅಬಲೆಯಾಗಿರುವಂತಹ ಹೆಣ್ಣು ಸಬಲಳಾಗಬೇಕು ಅಂತಾನೆ ಗಂಡಿನ ರಕ್ಷಣೆ ಎನ್ನುವುದು ಬೇಕು. ಈ ಪ್ರಪಂಚದಲ್ಲಿ ಶುಂಭನಷ್ಟು ಸಬಲತನವನ್ನು ಕೊಡುವುದಕ್ಕೆ ಅಲ್ಲ ರಕ್ಷಣೆಯನ್ನು ಕೊಡುವುದಕ್ಕೆ ಮತ್ತೊಬ್ಬರಿಗೆ ಯಾವತ್ತೂ ಸಾಧ್ಯ ಇಲ್ಲ. ಹಾಗಾಗಿ ಶುಂಭಾಸುರನ ಯೋಗ್ಯತೆಯನ್ನ ಮೆಚ್ಚಿ ಒಪ್ಪಿ ನೀನು ಬರ್ತೆ ಅಂತಾನೆ ಇದು ರಕ್ತಸಿದ್ಧವಾಗಿ ರಕ್ತ ಬೀಜ ಮೇಲೆ ನೀನು ಕುಳಿತುಕೊಳ್ಳಬೇಕು. ರಕ್ತ ಬೀಜ ಉಳಿದವರ ಹಾಗೆ ನೀನಲ್ಲ. ಕಾಗಿಗಳ ಹಿಂಡಿನ ಕೋಗಿಲಿ ನೀನು, ತುರುಚಿಯ ನಡುವೆ ಇರುವಂತ ತುಳಸಿ ನೀನು ಎಂಬುದನ್ನು ನಾನು ಬಲ್ಲೆ. ಅಧಿಕ ಬಲಾಢ್ಯನಿದ್ದೀಯ. ನಿನ್ನೊಡೆಯನ ಶ್ರೇಯಸ್ಸನ್ನೇ ಬಯಸುವಂತ ನೀನು ಮದುವೆಯಾಗು ಅಂತ ಹೇಳ್ತಾ ಇದ್ದೀಯ. ಮದುವೆ ಮಾಡಿಸುವುದಕ್ಕೆ ಬಂದಂತ ಹಿಂದಿನವರ ಸ್ಥಿತಿ ಏನಾಯಿತು ಅಂತ ತಿಳಿದೆಯಲ್ಲ. ಅದಕ್ಕಿಂತ ಸೂಕ್ಷ್ಮವಾಗಿ ನೀನೇ ಅರಿತುಕೊಂಡಿದ್ದೀಯ. ತರುಣಿಯಲ್ಲಿ ಈಕೆ ಆದಿಮಾಯೆ, ಈಕೆಯ ಬಯಸಿ ಶುಂಭ ದಾನವ ಕೆಟ್ಟ. ಹಾಗಾದ್ರೆ ಮದುವೆ ಮಾಡಿಸಿದ್ರೆ ಶುಂಭ ಕೆಡಬೇಕು ಅಂತ ನಿನ್ನ ಬಯಕೆಯು. ನಿನ್ನೊಡೆಯ 1000ದಲ್ಲಿ ಒಂದಾದ್ರೆ ನಾನು 1000 ಇರದ ಒಂದು. ನನ್ನನ್ನು ಅವನ ಜೊತೆಯಲ್ಲಿ ಮದುವೆ ಮಾಡಿಸಿದ್ರೆ ಅವನ ಬದುಕು ಬರಡಾಗುತ್ತದೆ. ಅದಕ್ಕೆ ಒಪ್ಪಿಗೆ ಇದೆಯೋ ನಿನಗೆ? ಅಮ್ಮ, ನೀನು 1000ದ ಒಂದಾದ್ರೆ ಇಲ್ಲಿವರೆಗೆ ಶುಂಭಾಸುರನು 1000ದ ಒಂದಾಗಿಯೇ ಕಾಣಿಸಿಕೊಂಡಿದ್ದಾನೆ. ಹಾಗಿದ್ರೆ ಶುಂಭನ ಕೂಡ ನಿನ್ನ ಮದುವೆಯಾದ್ರೆ ಕೆಡುಕಾಗ್ತದೆ ಎನ್ನುವಂತಹ ಮಾತಾಡುವುದಕ್ಕೆ ಮುಂದಾಗ್ತಾ ಇದ್ದಲ್ಲ. ಇಲ್ಲಿಯವರೆಗಿನ ಬದುಕಿನಲ್ಲಿ ಕೆಡುಕನ್ನು ಒಳತಾಗಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ ಶುಂಭಾಸುರ ಖಂಡಿತವಾಗಿ ತನ್ನ ಬದುಕನ್ನ ಒಳಿತಾಗಿಸಿಕೊಳ್ತಾನೆ ಎನ್ನುವಂತಹ ಭರವಸೆ ಉಂಟು. ನೀನು ಬರ್ತೀಯ ಇಲ್ವಾ? ಬಾರದಿದ್ದರೆ
ರಕ್ತ ನೆಲಕ್ಕೆ ತಾಗಿದ ಹಾಗೆ ಕೋಟ್ಯಾನು ಕೋಟಿ ದಾನ ಹುಟ್ಟಿಕೊಳ್ತಾ ಇದ್ದಾರಮ್ಮ. ಅನಿರೀಕ್ಷಿತವಾದಂತಹ ಸೃಷ್ಟಿ ಏನಾಗ್ಬೇಕಮ್ಮ? ನಾನು ಹೇಳಿದ ಕೆಲಸವನ್ನು ಮಾಡುವುದಕ್ಕೆ ನಿನ್ನಿಂದ ಸಾಧ್ಯವೇ ಮಗಳೇ? ಹಾಗಾಗಿ ನಿನ್ನಿಂದ ಘನತರವಾದಂತಹ ಕಾರ್ಯವೊಂದಾಗುವುದಕ್ಕಿದೆ. ಏನಮ್ಮ? ಇಂದ್ರಾಣಿ ಹೊಡೆದಂತಹ ಗದೆಯ ಘಾತಕ್ಕೆ ಸಿಲುಕಿ ರಕ್ತ ಬೀಜಾಸುರ ರಕ್ತ ಎನ್ನುವಂಥದ್ದು ಭೂಮಿಗೆ ತಾಕಿದಾಗ ಸಹಸ್ರ ರಕ್ತ ಬೀಜಾಸುರರು ಹುಟ್ಟಿಕೊಂಡಿದ್ದಾರೆ. ಹಾಗಾಗಿ ರಕ್ತ ಬೀಜಾಸುರನ ರಕ್ತ ಭೂಮಿಗೆ ಸೋಕದ ಹಾಗೆ ನೀನು ನಿನ್ನ ನಾಲಿಗೆಯನ್ನು ಹೊರಚಾಚು ಮಗಳೇ, ಹೊರಚಾಚು. ಮಗಳೇ ರಕ್ತೇಶ್ವರಿ, ಭೂಲೋಕದಲ್ಲಿ ನೀನು ರಕ್ತೇಶ್ವರಿಯಾಗಿ ನೆಲೆಯಾಗು. ಮುಂದೆ ನಡೆಯುವಂತ ಮಹಾಯುದ್ಧದಲ್ಲಿ ನಿನಗೆ ಬೇಕಾಗುವಷ್ಟು ರಕ್ತವನ್ನು ನಾನು ನೀಡುತ್ತೇನೆ. ಶುಭವಾಗಲಿ ಮಗಳೇ, ಜಯವಾಗಲಿ. ಇದು ಸಂಪೂರ್ಣ ದೇವಿಯ ಮಹತ್ವೇ. ಹೋದವರು ಹೋಗಿದ್ದಾರೆ, ನೀವು ಹೋಗಿದ್ದೀರ ಅಂತಂದ್ರೆ ಶಾಪ ಕೊಟ್ಟರು. ತರುಣಿಮಣಿ, ಏನು ನಿನ್ನನ್ನೇ ಬಳಸಬೇಕು ಅನ್ನುವ ಕಾರಣಕ್ಕಾಗಿ ನಮ್ಮವರನ್ನು ಅನೇಕ ಕಳಿಸಿಕೊಟ್ಟೆ. ಎಲ್ಲವೂ ವ್ಯರ್ಥ. ನೀತಿ ಹೇಳಲಿಕ್ಕೆ ಬಂದ್ರೆ ತಿರಸ್ಕಾರ ಮಾಡಿದ್ದೀಯ. ನಿನ್ನ ಕವಲಿಗೆ ಕೈಯಿಟ್ಟವರನ್ನ ಕತ್ತರಿಸಿದ್ದೀಯ. ನೋಡ್ತಾ ಇದ್ದೇನೆ, ನಮ್ಮವರ ರಕ್ತ ಕೋಡಿ ಹರಿತಾ ಇದೆ. ಇಲ್ಲಿ ಬಂದವ ಯಾರು ಗೊತ್ತಾ? ಎಲ್ಲರ ಒಡೆಯ ಶೋಣಿತಾಪುರಕ್ಕೆ ಪ್ರಭುವು ವಿಭುವು ಶುಂಭದಾನವನೇ ಬಂದಿದ್ದೇನೆ. ಪಾಸಿಂಗ ಕಟ್ಕೊಂಡೇ ಬಂದಿದ್ದೇನೆ. ಈ ದಿವಸ ನಿನ್ನನ್ನು ವರಿಸಿಯೇ ಹೋಗಬೇಕು ಎಂಬುದಾಗಿ ಆ ಪುರದಲ್ಲಿ ನಿನ್ನ ವಿಳಾಸವನ್ನು ಕೇಳುತ್ತಾ ಇದ್ದೇನೆ. ನೀನು ಯಾರು? ನಿನ್ನ ಹೆಸರೇ? ಪ್ರಪಂಚದ ಬೆಳಕನ್ನು ತೋರಿಸಂತಹ ನಿನ್ನ ತಂದೆ ಯಾರು? ತಾಯಿ ಯಾರು? ಇಲ್ಲಿಯೇ ಯಾರು ಮಾಡ್ತಾ ಇದ್ದೀಯ? ಉದ್ದೇಶ ಏನು? ಎಲ್ಲವನ್ನು ವಿವರಿಸು. ಈಗ ಪರಿಚಯವನ್ನು ಕೇಳ್ತಾ ಇದ್ದೀಯ. ಹೌದು, ಮದುವೆಯನ್ನು ಆಗಬೇಕೆನ್ನುವ ಕಾರಣಕ್ಕಾಗಿ ನಿನ್ನವರನ್ನು ಕಳುಹಿಸಿಕೊಟ್ಟೆ. ಅವರಿಗಾದ ಸ್ಥಿತಿಯನ್ನು ನೀನು ಅರ್ಥವಿಸಿಕೊಂಡೇ ಅಲ್ಲ. ಸುಗ್ರೀವನಿಂದ
ವಿಚಾರವನ್ನು ತಿಳಿದ ನೀನು ಹಾ. ನೇರವಾಗಿ ಬರದೆ ಹಾ. ಚಂಡಮುಂಡರನ್ನು ಕಳುಹಿಸಿದೆ, ಹೌದು. ವೃಂಡವನ್ನು ಚೆಂಡಾಡಿದೆ, ಧೂಮ್ರಾಕ್ಷನನ್ನು ಕಳುಹಿಸಿದೆ. ನನ್ನ ಕಿಡಿಗಣ್ಣಿನಿಂದ ಹಾ. ಅವ ಸುಟ್ಟು ಭಸ್ಮಭೂತನಾಗಿ ಹೋದ. ಹೇಳಿದ್ದೆ. ಬೀಜಾಸುರನನ್ನು ಒಂದು ಕಳೆದಿದ್ದೇನೆ. ಕೊನೆಯದಾಗಿ ನೀನು ಬರ್ತಾ ಇದ್ದೀಯ. ನಾನೇ ಬಂದೆ. ಈಗ ನಿನಗೆ ಪರಿಚಯ ಬೇಕು. ಪರಿಚಯ ಬೇಕು. ಮಾತೆ ಜನಕರನಿಗೆ ಇಲ್ಲ. ಅಪ್ಪ ಅಮ್ಮ ನಿನಗಿಲ್ಲ. ಹಾಗಂತ ಹೇಗೆ ಉಟ್ಕೊಂಡೆ? ಈ ನಾನು ಚೇತನಾತ್ಮಕಿಯಾಗಿದ್ದೇನೆ. ಆಹಾ. ಚೇತನಾತ್ಮಕಿಯಾದಂತ ನಾನು ಹಾ. ಸರ್ವರನ್ನು ರಕ್ಷಿಸುವಂತಹ ಹಾ. ಆದಿಮಾಯಿ ಇದ್ದೇನೆ. ಓಹೋ. ಸರ್ವರಿಗೂ ತಂದೆ ತಾಯಿಗಳ ಸ್ಥಾನದಲ್ಲಿ ಇದ್ದವಳು ನಾನು. ಆಹಾ. ಹೇಳಿದ್ಯಲ್ಲ, ಮದುವೆ ಆಗಬೇಕು ಅಂತ ಆಡಿದ್ಯಲ್ಲ, ಹಾ. ಮದುವೆ ಆಗುವರೆ ಪಣವನ್ನು ನಾನು ನಿನಗೆ ಮೊದಲೇ ತಿಳಿಸಿದ್ದೇನೆ. ಶುಂಭನಾಗಲಿ, ಆತನ ತಮ್ಮ ನಿಶುಂಭನಾಗಲಿ, ಕಡೆಯ ದಿಕ್ಕಿನ ಶಂಭುವೇ ಮುನಿದು ಬರಲಿ. ಈ ಅಂಬಿಕೆಯ ಮದುವೆ ಹಾ. ಅಂಬುವಿನ ತುದಿಯಲ್ಲಿ ಎನ್ನುವ ಹಾಗೆ ಹಾ. ಮದುವೆಯ ಆಸೆ ನಿನಗುಂಟು ಅಂತಾದ್ರೆ ಹಾ. ನಿನ್ನ ವರಕ್ಕೆ ಪೂರಕಳಾಗಿ ಬಂದಿದ್ದೇನೆ. ಹಾ. ಅಯೋನಿಜೆಯ ದೇಹಕೋಶಗಳಿಂದ ಹುಟ್ಟಿರಬೇಕು, ಹಾ. ಪುರುಷ ಸ್ಪರ್ಶ ರಹಿತಳಾಗಿರಬೇಕು. ಹಾ. ಕಾಮಾದಿ ಸಂಬಂಧ ಯುದ್ಧ ಬಂದಾಗ ಹಾ. ಮರಣ ಬಂದರೆ ಬರಲಿ ಹಾ. ಎನ್ನುವ ವರ ನಿನ್ನದು. ಅದಕ್ಕೆ ಪೂರಕಳಾಗಿ ನಾನಿದ್ದೇನೆ. ಅಯೋನಿಜೆಯ ದೇಹಕೋಶಗಳಿಂದ ಹುಟ್ಟಿದ ಕೌಶಿಕೆ ನಾನು ಪುರುಷ ಸ್ಪರ್ಶ ರಹಿತಳಾಗಿದ್ದೇನೆ. ಹಾ. ಕಾಮಾದಿ ಸಂಬಂಧ ಯುದ್ಧ ಎನ್ನುವಂಥದ್ದು ಈಗ ನಡೆಯುತ್ತಾ ಇದೆ. ಈಗ ನಿನ್ನ ಪಾಲಿಗೆ ಮದುವೆಯಲ್ಲ, ನಿನ್ನ ಪಾಲಿಗೆ ಮರಣ. ನೀನು ಚೇತನಾತ್ಮಕಿ, ಹಾ. ಆದಿಮಾಯಿ, ಎಲ್ಲವರನ್ನೂ ರಕ್ಷಣೆ ಮಾಡುವವು. ಹಾ. ಕೇವಲ ದೇವತೆಗಳನ್ನು ಮಾತ್ರ ಅಲ್ಲ, ಹಾ. ನಮ್ಮನ್ನೂ ರಕ್ಷಣೆ ಮಾಡಬಹುದಾಗಿತ್ತಲ್ಲ. ಜಾಣರಿಗೆ ಮಾತಿನ ಪೆಟ್ಟು, ಕೋಣರಿಗೆ ದೊಣ್ಣೆಯ ಪೆಟ್ಟು. ಅಲ್ಲ, ಕೆಲವೊಮ್ಮೆ ತಿದ್ದಿ ಹೇಳಬೇಕಾಗುತ್ತದೆ. ಹಾ. ಅದನ್ನು ಕೇಳದ ಮನುಜನಿಗೆ ಬುದ್ಧಿ ಹೇಳಬೇಕಾಗ್ತದೆ. ಓಹೋ. ತಿದ್ದುವುದಕ್ಕೆ ನಿನ್ನ ಬುದ್ಧಿ ಸರಿ ಇಲ್ಲ. ಹಾ. ನೀನು ಸರಿಯಾಗಬೇಕು ಅಂತಂದ್ರೆ ನಿನಗೆ ಗುದ್ದಬೇಕು. ನೀ ನಮ್ಮಲ್ಲಿ ಸಂಧಾನಕ್ಕಾಗಿ ಬರಬಹುದಾಗಿತ್ತಲ್ಲ. ಯಾಕೆ? ಒಂದು ಸಂಧಾನ ಮಾಡ್ಕೊಳ್ಬಹುದಾಗಿತ್ತಲ್ಲ. ಯಾವ ಸಂಧಾನ? ನೀವು ಹೀಗಿರ್ಬೇಕು ಎಂಬುದಾಗಿ ನಾನು ಹೇಳಿ ನೀನು ಸರಿಯಾಗಬೇಕು. ಹುಟ್ಟುವಾಗಲೇ ನಿನಗೆ ನೀನು ಅನ್ನ ಬಾಯಿಗೆ ಹಾಕಿದ್ದಲ್ಲ. ಅಂದ್ರೆ ನೀನು ಬರಲಿಲ್ಲ. ಯಾಕೆ? ತಾಯಿ ಎದೆ ಹಾಲನ್ನು ಕುಡಿದು ನೀನು ಬೆಳೆದವಲ್ಲ. ನಮ್ಮನ್ನು ನೋಡಿ ನಿನಗೆ ಭಯ, ಹಾಗಾಗಿ ನಮ್ಮಲ್ಲಿ ನೀವು ಬರಲಿಲ್ಲ. ಯಾಕೆ ಭಯ? ಹಾ. ಭಯ ಇದ್ರೆ ನಿಮ್ಮವರನ್ನೆಲ್ಲ ನಾನು ಕೊಂದು ಕಳೀತಾ ಇದ್ದ. ಆಹಾ. ಭಯ ಇದ್ದದ್ದು ನಿನಗೆ. ಅಂದ್ರೆ? ಅವರು ಸತ್ತರೂ ಕೂಡ ನೀನು ನೋಡ್ಲಿಕ್ಕೆ ಬರದೆ ಹಾ. ನಿನ್ನ ಅನುಯಾಯಿಗಳನ್ನು ಕಳುಹಿಸಿ ಹಾ. ನಿನ್ನ ಮದುವೆಯ ಹುಚ್ಚಿನಿಂದ ಅವರ ಸಾವಿಗೆ ಕಾರಣವಾದ ಧೂರ್ತ ನೀನು. ಹೋದವರು ಹೋಗಲಿ, ಆ ಕುರಿತಾಗಿ ತಲೆ ಕೆಡಿಸಿಕೊಳ್ಳುವ ಶುಂಭದಾನವಲ್ಲವೇ ಅಲ್ಲ. ಈಗ ನಿನ್ನ ತಲೆ ಉಳಿಯುವುದಿಲ್ಲ. ಇನ್ನು ಕೊನೆಯದಾಗಿ ಹೇಳ್ತೇನೆ ಕೇಳು. ಏನು? ನನ್ನನ್ನ ನೀನು ವರಿಸಿದೆ ಅಂತಾದ್ರೆ ಹಾ. ಕಾಣುವ ಈ ಪ್ರಪಂಚಕ್ಕೆ ನಾನೇ ಅಪ್ಪ, ನೀನೇ ಅಮ್ಮ. ಮದುವೆ ಆದ್ರೆ ನಾನೇ ರಾಜ, ನೀನೇ ರಾಣಿ. ಒಪ್ಕೋತೀಯ? ಮದುವೆ ಆಗಬೇಕು ಅಂತಾದ್ರೆ ಯುದ್ಧ ಆಗಬೇಕು. ಮಾಡುವ ಸಂಗ್ರಾಮದಲ್ಲಿ ಎಲ್ಲಾದ್ರೂ ಅಳಿದೆ ಅಂತಾದ್ರೆ ಹಾ. ನಿನ್ನ ಉದರದಲ್ಲಿ ಮಗುವಾಗಿ ಹುಟ್ಟುತ್ತೇನೆ. ಉಳಿದೆ ಅಂತಾದ್ರೆ ನಿನ್ನ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟುತ್ತಾನೆ. ನಿನ್ನ ಪಾಲಿಗೆ ಅಳಿಯುವ ಉಳಿಯುವ ಈ ಯುದ್ಧದಲ್ಲಿ ಅಷ್ಟಭುಜಗಳಿಂದ ದುಷ್ಟ ಶುಂಭನ ಕೊಂದು ಸೃಷ್ಟಿಯ ಮುರಿದ ಜಗದಾಂಬೆಗೆ ಆರತಿ ಬೆಳಗಿದನು, ದೇವತೆಗಳು ಆರತಿ ಬೆಳಗಿದರು. ಕಡ್ಡೆಯ ಮುರಡಾಡುವೈದ್ಯರ ವೃಂಡವಾದವ ಸಂಗ್ರಾಮದಲ್ಲಿ ಭೂಮಂಡಲಕ್ಕೆ ಕೆಳಗಿರುವ ಭಗವ ಚಂದವಾಗಿ ಕಡ್ಡೆಯ ಪುರಪಾಲ ಕಂಡೆಯ ಭಯಗೊಂಡೆಯ ಚಂದವನ್ನು ಕಣ್ತುಂಬಿಸಿಕೊಂಡೆಯ ಮಗು. ನೋಡಿದೆಯಲ್ಲ ಶುಂಭನನ್ನು, ಆತನ ಅನುಯಾಯಿಗಳನ್ನು ನಾನಾ ವಿಧದಲ್ಲಿ ನಾನಾ ರೂಪದಲ್ಲಿ ಕೊಲ್ಲುವ ಚಂದವನ್ನು ಕಂಡೆಯಲ್ಲ. ಮೃಗ ಪಕ್ಷಿಯಾಗಿದ್ದುಕೊಂಡು ಜೀವನದ ಸಾರ್ಥಕತೆಯನ್ನು ಅನುಭವಿಸಿದೆಯಲ್ಲ. ಇದುವೇ ಶ್ರೀದೇವಿಯ ಸಂಪೂರ್ಣ ಮಹಾತ್ಮೆ. ಕಣ್ತುಂಬಿಸಿಕೊಂಡೆಯಲ್ಲ. ಇನ್ನು ನೀನು ಭಯಗೊಳ್ಳಬೇಡ. ಸುರಗದ್ದುಗೆಯನ್ನು ಏರಿ ವಿಜೃಂಭಣೆಯಿಂದ ರಾಜ್ಯಭಾರವನ್ನು ನಡೆಸು. ಮುಂದೆ ನಿನ್ನ ಪಾಲಿಗೆ ಕಷ್ಟ ಬಂತು ಅಂತಾದ್ರೆ ನಾನು ಈ ರೂಪದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ತ್ರಿಮೂರ್ತಿಗಳಿಂದ ನಿನ್ನ ಕಷ್ಟವನ್ನು ಪರಿಹರಿಸಿಕೋ. ಹಾಗಂತ ನನ್ನ ನೋಡುವ ಆಂಚೆ ನಿನಗುಂಟು ಅಂತಾದ್ರೆ ಮುಂದಿನ ದ್ವಾಪರೆಯಲ್ಲಿ ಕೃಷ್ಣನ ಸಹಭವೆಯಾಗಿ ಮಾಯೆಯಾಗಿ ಕ್ಷಣ ಮಾತ್ರದಲ್ಲಿ ಗೋಚರಿಸ್ತೇನೆ. ಶುಭವಾಗಲಿ ಮಗು, ಜಯವಾಗಲಿ. ಜಯ ಕುಮುದದಳ ಲೋಚನೆಗೆ ಕಾಮವಾಗಿ ಕವಿತ ಗುಣ ಸಂಪನ್ನ
ನಮಸ್ಕಾರ ಪ್ರಿಯ ವೀಕ್ಷಕರೇ, ಮಾನ್ವಿತಾ ಸ್ಟುಡಿಯೋ ಇದು ನಿಮ್ಮ ಚಾನೆಲ್. ವಿಶಿಷ್ಟ ಸ್ಥಳ, ವಿಶಿಷ್ಟ ವ್ಯಕ್ತಿತ್ವ ಮತ್ತು ವೈಶಿಷ್ಟ್ಯಪೂರ್ಣ ವಸ್ತು ವಿಚಾರಗಳನ್ನು ನಿಮ್ಮೆಲ್ಲರಿಗೂ ಪರಿಚಯಿಸುವ ಸದುದ್ದೇಶ ನಮ್ಮದು. ನೀವು ಭಾಗಿಗಳಾಗಬೇಕೇ? ಹಾಗಾದರೆ ಬನ್ನಿ, ನಮ್ಮ ಮಾನ್ವಿತಾ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.